ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಮುಂದೆ. ಏನಂದರೆ ಹೋರಾಟಗಾರರು, ಹಾಡುಗಾರರು ಮತ್ತು ಸತತವಾಗಿ ಎಲ್ಲ ಹೋರಾಟದಲ್ಲೂ ಭಾಗವಹಿಸಿ ಹಿರಿಯರು ಗದರ್ ಅಂದ್ಬಿಟ್ಟು ಅವರ ಒಂದು ಪುಣ್ಯ ಸ್ಮರಣೆ ಅನ್ನೋ ಒಂದು ನೆನಪು ಇವತ್ತು ನಾವು ಮಾಡ್ಕೊತಾ ಇದ್ದೇವೆ ನಾವು. ಯಾಕಂದರೆ ಅವರ ಒಂದು ಹೋರಾಟ, ಅವರ ಒಂದು ಹಾಡುಗಳು ಇವತ್ತೊಂದು ಪ್ರಸಿದ್ಧಿ. ಎಲ್ರಿಗೂ ಗೊತ್ತಿರೋದೆ ಯಾರೋ ಗದರ್ ಅಂದರೆ ಏನು ಅಂದ್ಬಿಟ್ಟು ಆ ಒಂದು ಹೆಸರು ಅವರು ಗಳಿಸಿದ್ರು. ಅದಕ್ಕೆ ನಾವು ಇವತ್ತು ಅವರ ಒಂದು ನೆನಪು ನಾವು ಮಾಡ್ಕೊತಾ ಇದ್ದೇವೆ. ಅವರ ನೆನಪಲ್ಲಿ ನಾವು ಇವತ್ತು 1 ನಿಮಿಷಗಳ ಕಾಲ ಮೌನಾಚರಣೆ ಮಾಡೋಣ, ಮೌನಾಚರಣೆ ಮಾಡಬೇಕಂತ ಕಲ್ಕೊತೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯ ಮುಖಂಡರಾದ ವಾಸಿಂ ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೇವೆ. ಮತ್ತು ನಮ್ಮ ಅಡುಗೆ ಸಂಘದ ವಿರೂಪಾಕ್ಷ ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಇದು ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ಪತ್ರಕರ್ತರಾದ ಎಜಿಯಾಸ್ ಸಂಜಯ್ ಭಾಷಾ ಬಂದಿದ್ದಾರೆ, ಅವ್ರಿಗೂ ನಾವು ಸ್ವಾಗತ ಕೊಡ್ತಾ ಇದ್ದೇವೆ. ಇರ್ಫಾನ್ ಅವ್ರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೇನೆ. ಮತ್ತು ಮಲ್ಲಪ್ಪ ಅವ್ರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೇನೆ. ಸೈಯದ್ ಅವ್ರು ಬಂದಿದ್ದಾರೆ, AB ನ್ಯೂಸ್ ಬಂಗಾರಪೇಟೆ ತಾಲೂಕು ವರದಿಗಾರರು, ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೇನೆ. ಆನಂದ್ ರೆಡ್ಡಿ ಅವರು ಬಂದಿದ್ದಾರೆ, ಅಂಗವಿಕಲರ ಒಂದು ಅಧ್ಯಕ್ಷರು, ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೇನೆ. ಇವತ್ತು ಈ ಒಂದು ಸುದಿನ ಜೈ ಭೀಮ್ ಎಲ್ರಿಗೂ. ಏನಂದರೆ ಹೋರಾಟದ ಹಾದಿಯಲ್ಲಿ ಹಿಡಿದು ಹೋರಾಟ ಹಾಡುಗಳನ್ನು ಹಾಡುತ್ತಾ ಗದ್ದಾರ್ ಅವರು ಇದು ಮಾಡಿದ್ದಾರೆ. ಅದಕ್ಕೆ ನಾವು 1 ವರ್ಷದ ಪುಣ್ಯ ಸ್ಮರಣೆ ನಾವು ಅಂಬೇಡ್ಕರ್ ಸ್ಟ್ಯಾಚ್ಯೂ ಮುಂದೆ ಆತ್ಮವಿಶ್ವಾಸ ವೇದಿಕೆ ಹಾಗೂ ದಲಿತ ಶಕ್ತಿ ಸೇನೆ ವತಿಯಿಂದ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ನೇತೃತ್ವ ವಹಿಸಿದಂತಹ ಆತ್ಮವಿಶ್ವಾಸ ದಲಿತ ಶಕ್ತಿ ಸೇನೆಯ ಪ್ರಧಾನ ಕಾರ್ಯದರ್ಶಿಯಾದ ಸಂಜಯ್ ಭಾಷಾ ಅವರು ಕೂಡ ನಾವು ಇದು ಮಾಡಬೇಕಾಗುತ್ತೆ. ಯಾಕಂದರೆ ಅವರು ಹೇಳಿದ್ರು ಮಾಡೋಣ ನಾವು ಈ ಕಾರ್ಯಕ್ರಮ, ಅವರ ಒಂದು ನೆನಪು ಚೆನ್ನಾಗಿರ್ತದೆ. ಯಾಕಂದರೆ ಬಂಗಾರಪೇಟೆಯಲ್ಲಿ ನಾವು ನೆನೆಸ್ಕೊಬೇಕು ಅವ್ರನ್ನ. ಯಾಕಂದರೆ ಅವರೊಂದು ಹಿರಿಯ ಹೋರಾಟಗಾರರು, ಹಿರಿಯ ಹಾಡುಗಾರರು. ಅವರ ಒಂದು ಹಾದಿ ಇವತ್ತು ನಾವು ಸಾಗುತ್ತಾ ಏನು ಅವರು ಬಿಟ್ಬಿಟ್ಟಾಗಿದ್ದಾರೋ ಅದನ್ನು ನಾವು ತತ್ವ ಸಿದ್ಧಾಂತಗಳನ್ನು ಅಳವಡಿಸ್ಕೊಂಡು ಅವರ ಹಾದಿಯಲ್ಲಿ ಸಾಗುತ್ತಾ ನಾವು ಕೂಡ ಅವ್ರ ಥರನೇ ಒಂದು ನಡಿಬೇಕಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಕೇಳ್ತಾ ಇದ್ದೀನಿ.